ನಾನು ಆರಂಭದಲ್ಲಿ ಹೇಳ್ದಂಗೆ ಇದು ಕೋ ಇನ್ಸಿಡೆನ್ಸೋ ನೀವು ಹೇಳಿದಕ್ಕೆ ಹಂಗಾಯ್ತು ಅಥವಾ ನೀವು ಏನಾಗುತ್ತೆ ಅಂತ ಹೇಳಿದ್ರೋ ಗೊತ್ತಿಲ್ಲ. ಒಟ್ಟು ನೀವು ಹೇಳ್ದಂಗಂತೂ ಆಗಿದೆ. ಮುಂದಿನ 1.5 ವರ್ಷಗಳು ಬಹಳ ಜೋಪಾನ ಅಂತ ಇದ್ರಿ. ನೈಟ್ ಟ್ರಾವೆಲ್ಗಳನ್ನ ಅವಾಯ್ಡ್ ಮಾಡಿ ಅಂತ ಇದ್ರಿ. ಅದರ ಜೊತೆಗೆ ಇನ್ನೇನೇನು ಮಾಡಬೇಕು ಗುರುಗಳೇ? ಬೆಂಕಿಯಿಂದ ಮಾತ್ರ ಅನಾಹುತನ ಅಥವಾ ನೀರಿನಿಂದ ಇರುತ್ತಾ? ಅಂಡ್ ಪ್ರಕೃತಿಯಲ್ಲಿ ಪಂಚಭೂತಗಳು ಅಂತ ಕರಿತೀವಿ, ಅದರಲ್ಲಿ ಯಾವ್ದು ಒಂದು ಮುನಿಸ್ಕೊಂಡ್ರು ಕೂಡ ನಮಗಂತೂ ಉಳಿಗಾಲ ಇಲ್ಲ. ಯಾವುದು ವಿಪರೀತವಾಗಿ ನಮಗೆ ಪ್ರಾಬ್ಲಮ್ ಕೊಡ್ಬೋದು? ಈಗ ಗ್ಯಾರಂಟಿ ಮುಖಾಂತರ ಒಂದಷ್ಟು ಟೈಮ್ ಕೊಟ್ಟಿರೋದ್ರಿಂದ ನಿಮಗೆ ಇರೋತಕ್ಕಂಥ ಲಾಸ್ಟ್ ಸೆಗ್ಮೆಂಟ್ ಅಂತ ಇಟ್ಕೋ. ಈಗ ಎಲ್ರಿಗೂ ವಿದ್ಯಾ ಮುಖಾಂತರ ನಿಮ್ಗೆಲ್ಲರಿಗೂ ತಿಳಿಸ್ತಕ್ಕಂಥ ವಿಚಾರ ಏನು ಅಂದರೆ, ಎಲ್ಲ ವೀಕ್ಷಕರಿಗೂ ನಾನು ಹೇಳೋದು ವಿದ್ಯೆ, ನೀರಿನಿಂದ ಅಪಘಾತಗಳು ಜಾಸ್ತಿ ಇದೆ, ನೀರಿನಿಂದ ಲಾಭನೂ ಜಾಸ್ತಿ ಇದೆ. ನೆಕ್ಸ್ಟ್ ಏನು ಅಂದರೆ, ಬಂಗಾರಕ್ಕಿಂತ ಬೆಳ್ಳಿ ಜಾಸ್ತಿ ಬೆಲೆಗೆ ಬರುತ್ತೆ, ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ಬೆಳ್ಳಿನಲ್ಲೇ ಜಾಸ್ತಿ ಬರುತ್ತೆ. ಮೀನುಗಾರಿಕೆ ಅವ್ರಿಗೆ ಸಿಕ್ಕಾಪಟ್ಟೆ ನೀರಿನಿಂದನೇ ಲಾಭ ಅಲ್ವಾ? ನೀರಿನಲ್ಲಿ ಬೆಳೀತಕ್ಕಂಥ ಏಡಿ ಗೀಡಿ ತಿನ್ನೋ ಮೀನು ಗೀನು ಎಲ್ಲ ಏನಿದೆ ಸಿಕ್ಕಾಪಟ್ಟೆ ಒಳ್ಳೆ ವ್ಯಾಪಾರ ಮಾಡ್ಕೋಬೋದು ನೀವುಗಳು. ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಕೆರೆಗಳನ್ನೆಲ್ಲ ಕಟ್ಟೆಗಳಿಗೆ ತಾವೇ ಹೋಗ್ಬಿಟ್ಟು ಗುತ್ತಿಗೆ ಹಾಕ್ಬಿಟ್ಟು ನನ್ನ ಕೆರೆ ಇಷ್ಟು ಮೀನು ಬೆಳಿತೀನಿ ಅಂತ ಹಿಂಗೆ ಶುರು ಮಾಡಿದ್ದಾರೆ. ಹಾಗೆ ನೀರಿನಲ್ಲಿ ಅಪಘಾತಗಳು ಮಾರ್ಚಿಂದ ಶುರು ಆಗುತ್ತೆ. ಸಿಕ್ಕಾಪಟ್ಟೆ ಮಳೆ, ಸಿಕ್ಕಾಪಟ್ಟೆ ಪ್ರವಾಹ, ಘಟಪ್ರಭಾ, ಮಳೆಪ್ರಭಾ. ಇಂಡಿಯಾ ಗ್ಯಾರಂಟಿ ನ್ಯೂಸ್ ನಲ್ಲಿ 2025ರಲ್ಲಿ ಆಗಿರೋ ಅನಾಹುತದ ಜೊತೆಗೆ 2026 ಹೆಂಗಿರುತ್ತೆ ಅಂತ ಭವಿಷ್ಯ ಹೇಳ್ಬಿಡ್ತಾ ಇದೀನಿ, ಮುಲಾಜಿಲ್ದೆ ಹೇಳ್ತಾ ಇದ್ದೀನಿ. ಏನು ಅಂದ್ರೆ, ಮಾರ್ಚ್ ಇಂದ ಹಿಡಿದು ನೀವೆಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ನೀರಿನಲ್ಲಿ ಈ ಭಾರತ ದೇಶದಲ್ಲಿ 3 ಡ್ಯಾಮ್ಗಳು ಮುರಿದೋಗುತ್ತೆ. ಅದು ಬದಿಟ್ಕೊಂಡ್ಬಿಡು. 3 ಡ್ಯಾಮ್ಸ್, ದೊಡ್ಡ ದೊಡ್ಡ ಅಣೆಕಟ್ಟೆಗಳು ಇಂಡಿಯಾದಲ್ಲೇ. ಸೊ ದಕ್ಷಿಣದಲ್ಲಿ 1 ಹೋಗುತ್ತೆ, ಇಂಡಿಯಾದಲ್ಲಿ ಟೋಟಲ್ 3. ಆಯ್ತಾ? ಆ ನೀರು ಅಪಘಾತಗಳಲ್ಲಿ ಎಲ್ಲ ರೈತರಿಗೂ ನಾನು ಹೇಳ್ತೀನಿ, ಒಳ್ಳೆ ವ್ಯಾಪಾರ ನಿಮಗಾಗತ್ತೆ. ಅದ್ರ ಜೊತೆಗೆ ಪ್ರವಾಹ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡದೆ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋಕ್ಕೆ ಯಾವ ಫಸಲ್ ಹಾಕಬೇಕು ಈಗಲಿಂದನೇ ಹುಷಾರ ಮಾಡ್ಕೊಳ್ಳಿ. ಯಾಕೆಂದರೆ ನೀರು ಪ್ರವಾಹ ಜಾಸ್ತಿ ಅಂತ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ನೀರಿನ ಗ್ರಹದ ನೀರು ಗುರು ನೀರಿನಿಂದ ನೀರು ಪ್ಲಾನೆಟ್ಗೆ, ನೀರು ರಾಶಿಗೆ ಬಂದಿದ್ದಾನೆ. ಸೊ ಆ ಸಮಯದಲ್ಲಿದ್ದಾಗ ಮನೆ ಮುಂದೆ ಜಾಗ್ರತೆ, ಮೆಟ್ಲುಗಳ ಹತ್ರ ಜಾಗ್ರತೆ. ಎಲ್ಲಾರ ಮನೆ ವಿದ್ಯಾ ಹಾಕೊಂಡಿರೋದು ಗ್ರಾನೈಟ್, ಬರ್ದಿಟ್ಕೊ. ಎಲ್ಲಾರ ಮನೆ ಮಾಡಿ ಮೇಲೆ ಬಾಡಿಗೆ ಕೊಟ್ಟಿರೋರೆಲ್ಲ ಮೆಟ್ಲುಗಳು ಆಚೆ ಇರುತ್ತೆ. ಎರ್ಚಿಲ್ ಬಿದ್ದಾಗ ನೀರು ಆ ಗ್ರಾನೈಟು ಜಾರತ್ತೆ, ಮಾರ್ಬಲ್ ಜಾರತ್ತೆ. ಹುಷಾರು. ಚಿಕ್ಕ ಮಕ್ಕಳು ಅನ್ನೋದ್ರಿಂದ ಜ್ಞಾಪಕ ಇಟ್ಕೊಳ್ಳಿ. ಸ್ಕೂಲಲ್ಲಾಗಲಿ ಹೊರಗಡೆ ಆಗಲಿ ಮೆಟ್ಲುಗಳಲ್ಲಿ ಕಾಲು ಸಿಕ್ಕಾಕೊಳ್ಳೋದ್ರಿಂದ ಹಿಡಿದು ತಾಯಿಂದ್ರೆ ಅಕಸ್ಮಾತ್ ಮಕ್ಕಳ ಮೇಲೆ ಗಮನ ಇಲ್ಲದೆ ಇದ್ರೆ ಯು ವಿಲ್ ಲೂಸ್ ಯುವರ್ ಚಿಲ್ಡ್ರನ್. ಬರ್ದಿಟ್ಕೊಳ್ಳಿ. ಅವ್ನು ಯಾವನೋ ತೆರೆದಿದ್ದು ಒಂದು ಮನೆ ಟಿ ವಿಲಿ ಬಂದು ನೀವೇ ನೋಡಿದ ಹಾಗೆ ಟಿ ವಿಲಿ ತೋರಿಸ್ತಾ ಇದ್ರು, ವಿದ್ಯಾನೋ ಮಾತಾಡ್ತಿದ್ರು, ಅದು ಇನ್ನೊಬ್ರು ಯಾರೋ ಮಾತಾಡ್ತಾ ಇದ್ರು, ಜಾಡ್ಸೋದ್ದ ಹುಚ್ಚುಮುಂಡೆ ಮಗ ಯಾವನೋ ಬಂದ್ಬಿಟ್ಟು. ಆ ಥರ ಚಿಕ್ಕ ಮಕ್ಕಳಿಗೆ ಅನ್ಯಥಾ ಯಾವುದೇ ತೊಂದರೆಗಳನ್ನು ಬೇರೆಯವರು ಕದ್ಕೊಂಡು ಹೋಗೋದು, ಕಿಡ್ನ್ಯಾಪ್ ಮಾಡೋದು, ಸ್ಕೂಲ್ಗಳ ಹತ್ರ ವಿಷ ಹಾಕೋದು, ಇಂಥದ್ದೆಲ್ಲ ನಡೆಯುತ್ತೆ. ಜಾಗ್ರತೆ, ಹುಷಾರ್. ಚಿಕ್ಕ ಮಕ್ಕಳಿಗೆ ಮಾರ್ಚ್ ಸ್ಟಾರ್ಟ್ಸ್, 2026 ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾಗಿ 1.5 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಪ್ಲಾನೆಟ್ಸ್ ಟೋಟಲಿ ಮೂವ್ ಆಗೋದು. ಆಗ 1.5 ವರ್ಷ ನಮ್ಗೆ ಆ ಫಲ ಇರುತ್ತೆ. 1.5 ವರ್ಷದವರೆಗೂ ಆಗುತ್ತೆ. ಹುಷಾರು. ಪುಟಾಣಿ ಮಕ್ಕಳ ಮೇಲೆ ಗಮನ ಇರುತ್ತೆ. ಕೆಟ್ಟ ಗ್ರಹಗಳು ಯಾವ ಗ್ರಹ ಸಪೋರ್ಟ್ ಮಾಡೋದು ಗುರುಗಳೇ? ಕುಬ್ಜ ಅಂದ್ರೆ ರಾಹು ಪುಟ್ಟದು ಅಂತ, ಬುಧ ಅಂದ್ರೆ ಪುಟ್ಟಾಗಿರೋದು ಅಂತ. ಸೊ ಚೆನ್ನಾಗಿರೋ ಮುದ್ದಾಗಿಂದ ಬುಧ, ರಾಹು ಜೊತೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಪ್ಲಾನೆಟ್ರಿ. 5 ಪ್ಲಾನೆಟ್ಸ್ ಒಂದಕ್ಕೊಂದು ಒಬ್ರಿಗೊಬ್ರು ಮೂವ್ಮೆಂಟ್ಸ್ ಅಲ್ಲಿ ಹೋಗ್ತಾರೆ. ಇವ್ ನೀನ್ ಈ ಕಡೆ ಬರ್ತಾನೆ, ಅವ್ನು ಆ ಕಡೆ ಹೋಗ್ತಾನೆ. ಸೊ ಆದ್ರಿಂದ ಆಸ್ಫೋಟ ಗ್ರಹಗಳು ಅಂತ ಕರಿತೀವಿ. ಆಸ್ಫೋಟ ಗ್ರಹಗಳಾದಾಗ ಫ್ರಿಕ್ಷನ್ಸ್. ಸೊ ಅದರಿಂದ ನೀವು ಗ್ಯಾಸ್ ಆರಿಸಿದಿನ, ಲೈಟ್ ಆರಿಸಿದಿನ, 20 ಸಲ ಬೀಗ ಹಾಕಿದಿನ, ಹೊರಗಡೆ ಕಳ್ತನ ಆಗದಿದ್ದಂಗೆ ಕೇತು ಬುಧನ್ ಮೇಲೆ ಕೂತ್ಕೊಂಡಾಗ ಕಳ್ತನಗಳು ಜಾಸ್ತಿ ಆಗುತ್ತೆ. ದಯವಿಟ್ಟು ಅಕ್ಕಪಕ್ಕದವ್ರನ್ನೂ ನಂಬುದಬೇಡಿ. ನಿಮ್ಮ ಸಾಮಗ್ರಿಗಳು, ನಿಮ್ಮ ಮನೆ, ನಿಮ್ಮ ವಸ್ತುಗಳನ್ನು ನೀವೇ ಜಾಗೃತಿಯಾಗಿ ಎಷ್ಟು ವಹಿಸ್ಕೊಂತೀರೋ ಅಷ್ಟು ಒಳ್ಳೆಯದು. ಆಮೇಲೆ ನನ್ನ ತಮಾಷೆ ಗೊತ್ತಾ, ಬುಧ ವಕ್ರ ಆದಾಗ ಇಡೀ ದೇಶದಲ್ಲಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಕರೆನ್ಸಿನಲ್ಲಿ ನಿಮ್ಮ ದುಡ್ಡು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳದೆ ಇದ್ರೆ ಎಲ್ಲರೂ ಆಲ್ಮೋಸ್ಟ್ ಪಂಗನಾಮ ಹಾಕೊತೀರ. ದಯವಿಟ್ಟು ಕರೆಂಟ್ಗಳು ಹೋಗ್ಬೋದು. ಯಾವತ್ತು ಇದನ್ನು ಹೇಳಿರ್ತೀನಿ, ಬರೆದಿಟ್ಕೊಂಬಿಡಿ. ಆ ಕರೆಂಟ್ಗಳು ಹೋದಾಗ ಗೂಗಲ್ ಪೇ ಮಾಡ್ತಿರೋ, ಫೋನ್ ಪೇ ಮಾಡ್ತಿರೋ, ಚಾರ್ಜ್ ಆಗಿದ್ರೆ ಎಲ್ಲಿ ಮಾಡ್ತೀರಾ ಅದನ್ನು? ಕಾರ್ಡ್ಗಳು ಹಾಕಿದಾಗ ಮಿಷಿನ್ಸೇ ಚಾರ್ಜ್ ಆಗಿರಲ್ಲ, ದುಡ್ಡು ಬರ್ದಿದ್ರೆ ಏನು ಮಾಡ್ತೀರಾ? ಸೊ ಸ್ವಲ್ಪ ಮಟ್ಟಿಗಾದರೂ ಕ್ಯಾಶ್ನ ಇವತ್ತು ಹಾಸ್ಪಿಟಲ್ಗೆ ಹೋಗಕ್ಕೋ ಅಥವಾ ಹೊರಗಡೆ ಹೋಗಕ್ಕೋ ಏನು ಡಿಜಿಟಲ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು ನಿಮ್ಮ ದುಡ್ಡು ನಿಮ್ಮ ಕೈಲಿ ಇಟ್ಕೊಳ್ಳಿ. ಹೆಂಗಸರಿಗೆಲ್ಲ ಹೇಳೋದಂದ್ರೆ ಅಕ್ಕಿ ಡಬ್ಬ, ಬೇಳೆ ಡಬ್ಬ ಹೆಂಗೆ ಇಟ್ಕೊಂತ ಇದ್ರಿ, ಹಳೆ ಸಂಪ್ರದಾಯ ಇಟ್ಕೊಳ್ಳಿ, ಖಂಡಿತ ಇಟ್ಕೊಳ್ಳಿ. ಆದಷ್ಟು ಸೇರಿಸಿ. ಸೀರೆಗಳು ಜಾಗ್ರತೆ. ದೇವ್ರ ಮನೇಲಿ ಅಡುಗೆ ಮಾಡಬೇಕಾದ್ರೆ, ಹೊರಗಡೆ ದೇವಸ್ಥಾನದಲ್ಲಿ ಎಲ್ಲರೂ ದೀಪಹಣ್ಣು, ನಿಂಬೆಹಣ್ಣು ದೀಪ, ರೌಕಾಲ ಅಂತ ದೇವಸ್ಥಾನಗಳು ಹೋಗಿರ್ತೀರ. ಬೆಂಕಿ ಅಪಘಾತಗಳು ನೀವಿಲ್ಲ ಹಚ್ತಿರ್ತೀರಾ, ಅಲ್ಲಚ್ಕೊಳ್ತೆ. ಸೊ ಇದು ಬೆಂಕಿ ಅಪಘಾತಗಳೇ. ದೇವಸ್ಥಾನಗಳು ಏನು ಹೇಳುತ್ತೆ? ದೇವಸ್ಥಾನ ಅಂದ್ರೇನೋ ಗುರು. ನೆಕ್ಸ್ಟು ಆಧ್ಯಾತ್ಮ ಜಾಸ್ತಿ ಆಗತ್ತೆ. ಆಧ್ಯಾತ್ಮ ಜಾಸ್ತಿ ಆದಾಗ ಏನತ್ತೆ, ಪಕ್ಕದ ಮನೆ ವಿದ್ಯೆ ಹೋಗ್ತಾ ಇದ್ದಾಳೆ ಮಲೆನಾಡು, ನಾನು ಹೋಗ್ತೀನಿ ಶುರು ಮಾಡೋರು ಮಾಡ್ತಾರೆ. ಸೊ ಅಂಥವ್ರಿಗೆ ಇನ್ನು ಮೇಲೆ ನಾವು ಹೇಳೋಕ್ಕಾಗಲ್ಲ. ಆದ್ದರಿಂದ ನೀವು
ಲವ್ವರ್ ನೋಡೋಕ್ಕೆ ಹೋಗ್ತಿರೋ, ದೇವ್ರ ನಿಜವಾಗ್ಲೂ ನಂಬಿಕೆಯಿಂದ ಹೋಗ್ತಿರೋ, ಹೊಸ ನಂಬಿಕೆಯನ್ನು ಶುರು ಮಾಡ್ಕೊಳಕ್ಕೆ ಹೋಗ್ತಿರೋ ಗೊತ್ತಿಲ್ಲ. ಜಾಗೃತಿ ಏನು ಅಂದರೆ ಬೆಂಕಿಗಳ ಅಪಘಾತ ಈವನ್ ದೇವಸ್ಥಾನಗಳು ಬಿಡಲ್ಲ. ಸೊ ನಮ್ಮಂಥವ್ರನ್ನೇ ಪೂಜೆ ಪುನಸ್ಕಾರ ಮಾಡೋರನ್ನೇ ಬಿಡದಿದ್ದಾಗ ನೀವು ಏನೂ ಮಾಡದಿದ್ದಕ್ಕಂಥವ್ರಿಗೆ ಏನು ವ್ಯವಸ್ಥೆ. ಸೊ ಮಳೆಗಳು ಜಾಸ್ತಿ ಆಗತ್ತೆ, ಬೆಂಕಿ ಅಪಘಾತಗಳು ಜಾಸ್ತಿ ಆಗುತ್ತೆ, ಆ ಸ್ಫೋಟಗಳು, ಗಾಡಿಗಳನ್ನ ದಯವಿಟ್ಟು ಹುಷಾರ್. ಸೊ ಯಾರ್ಯಾರು CNG ಯಾವ್ದಾದ್ರು ರಾಶಿ ಅವರಿಗೆ ಅಂತ ಇದೆಯಾ ಅಥವಾ ಓವರ್ ಆಲ್ ನಾನು ಹೇಳ್ತಿರೋದು, ಇವನಿಗೆ ಅವನಿಗೆ ಅಂತ ಆಗಲ್ಲ. ನಿನಗೆ ಈಗ ರಾಶಿಗಳಿಗೆ ಹಂಗಲ್ಲ ವಿದ್ಯಾ, ನಾನು ಹೇಳ್ತೀನಿ ಕೇಳೋ. ನಿನ್ನ ಮನೇಲಿ ಇರ್ತೀಯ, ನಿಮ್ಮ ಯಜಮಾನನಿಗೆ ನಿಂಗೆ ದುಃಖ ಆದ್ರೆ ನಿಮ್ಮ ಯಜಮಾನಿಗೆ ದುಃಖ ಆಗತ್ತೆ. ಅಯ್ಯೋ ನನ್ನ ಮಗಳು ಹಿಂಗಾಯ್ತು ಅಂತ ನೀನು ಇಬ್ಬರು ದುಃಖ ಪಡ್ತೀರಾ. ಒಬ್ರಿಗೆ ಹೇಳ್ಬಿಟ್ಟು ಒಬ್ರಿಗೆ ಹೇಳಕ್ಕಾಗಲ್ಲ. ಆಮೇಲೆ ಇನ್ನೊಂದು ತಿಳ್ಕೊ, ಇವರೆಲ್ಲ ಭವಿಷ್ಯ ಜಾತಿಕ ಎಲ್ಲ ಹೇಳ್ತಕ್ಕಂಥವ್ರು ಬಹಳ ಜನ ಏನಿದ್ದಾರೆ, ಅವರೆಲ್ಲ ಏನು ಅಂದ್ರೆ ಇನ್ಫಿನಿಟ್ ಆಗಿ ಒಬ್ರಿಗೆ ಹೇಳಕ್ ಸಿಂಗ್ಸ್ ಹೇಳ್ತೀನಿ ನೀನು, ಖಂಡಿತ ಹೇಳಕ್ಕಲ್ಲ. 12/12 144 ಸೆಕೆಂಡ್ ಹೇಳ್ಬೇಕು. 12 ರಾಶಿಗೆ ಇವತ್ತಂಗಿದೆ 24 ಗಂಟೆ ಒಳಗೆ ಮುಗ್ದೋಗುತ್ತೆ, ನಾಳೆ ಇನ್ನೊಂದು ಬರುತ್ತೆ. ಇಲ್ಲ, ತಪ್ಪದು, ಸುಳ್ಳು. ನಿನಗೆ ಇವತ್ತು ದುಡ್ಡು ಸಿಗತ್ತೆ, ಸಾಯಂಕಾಲದೊಳಗೆ ಅಂತ ಸಿಗದೆ ಇದ್ರೆ ಇವರು ಕಳ್ತನ ಮಾಡ್ಬೇಕು. ನಿನಗೆ ಕಾಲ್ ನಾಳೆ ಮುರಿಯುತ್ತೆ, ಹುಷಾರ್ ಜಾಗ್ರತೆ ಅಂದ್ರೆ ಇವನೇ ಕಾಲ್ ಮುರ್ಕೋಬೇಕು. ಪೆದ್ದಂಬಟ್ರು ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಅದಕ್ಕೆ ಹೇಳೋದು ಸುಳ್ಳಲ್ಲ, ಜ್ಯೋತಿಷಿ ಸುಳ್ಳು ಅಂದ್ರೆ ಫುಲ್ ಎಸ್ಟಿಬ್ಲೇಷನ್ ಮಾಡಿದಾಗಿದ್ದಾಗ ನಿನ್ಗೆ ಗೊತ್ತಾಗಲ್ಲ. ಸೊ ಅದರಿಂದ ನಾನು ಹೇಳೋದು, ಅನಾಥೋ ದೇವರಕ್ಷಕ, ದೇವರು ಅಂತ ಇರ್ತಾನೆ, ಕಾಪಾಡಕ್ಕೆ ನಿಮ್ಮ ಧರ್ಮ. ಆಮೇಲೆ ನೀವು ಹಾಕಿರೋ ಫಿಕ್ಸೆಡ್ ಡಿಪಾಸಿಟ್, ನಿಮ್ಮ ತಂದೆ ತಾಯಿನೂ ಪೂಜೆ ಪುನಸ್ಕಾರ ಮಾಡಿರ್ತಾರೆ, ಗಂಡನಿಗೆ ಹೆಂಡತಿ ಪೂಜೆ ಮಾಡಿರ್ತಾಳೆ, ಹೆಂಡತಿ ಗಂಡನ ಪೂಜೆ ಮಾಡಿರ್ತಾರೆ. ಅದರಿಂದ ಸೊ ಆ ಬಾಂಧವ್ಯದಲ್ಲಿ ನೀವು ಚೆನ್ನಾಗಿದ್ದರೆ ಕನಿಷ್ಠ ಪಕ್ಷ ಸುಮ್ಮನೆ ಯಾರಿಗಿಲ್ದೇ ಇದ್ರು ಮನೇಲಿರೋ ದೇವ್ರು ನಮಸ್ಕಾರ ಮಾಡಿ. ನಿಮ್ಮ ತಂದೆ ತಾಯಿ ಪ್ರಕೃತಿ ನಿಯಮ ಅಂತ ಹೇಳುತ್ತೆ, ಪ್ರಕೃತಿಗಳನ್ನ ನಮಸ್ಕಾರ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಆಮೇಲೆ ಹೊರಗಡೆ ಕಾಲಿಡಕ್ಕೆ ಮೊದಲು, ಊಟ ಮಾಡೋಕ್ಕೆ ಮೊದಲು ಒಂದು ಪ್ರದಕ್ಷಿಣೆ ಮಾಡಿ ಬಾಡ ದೇವ್ರು ನಮಸ್ಕಾರ ಮಾಡೋ, ಒಂದು ತುತ್ತು ಹಾಕ್ತೀವಲ್ಲ ಹಾಗೆ ಗಾಡಿ ಪ್ರಯಾಣ ರಾತ್ರಿ ಮಾತ್ರ ದಯವಿಟ್ಟು ಅನ್ಯಥಾ ಶರಣಂ ನಾಸ್ತಿ, ದಯವಿಟ್ಟು ನಿಷೇಧ. ಶಾಶ್ವತವಾಗಿ ರಾತ್ರಿ ಪ್ರಯಾಣ ನಿಷೇಧ ಮಾಡಿ. ಆಮೇಲೆ ಮಠ ಮಧ್ಯಾಹ್ನದಲ್ಲಿ ಯಾರು ಮಠ ಮಧ್ಯಾಹ್ನ ಬೈ 12:30 4:30 6:30 ಅಂತಕ್ಕಂಥದ್ದು 12 to 3:30 ಮಧ್ಯಾಹ್ನದಲ್ಲಿ ಯಾವ ಕಾಲಕ್ಕೂ ಪ್ರಯಾಣಗಳು ಮಾಡಬೇಡಿ. ಮಠ ಮಧ್ಯಾಹ್ನದಲ್ಲಿ. ಯಾಕೆಂದ್ರೆ ಮಠ ಮಧ್ಯಾಹ್ನ ಮಠ ರಾತ್ರಿಗಳು ಕೂಡ ಡೇಂಜರ್. ಯಾಕೆ ಅನ್ನೋ ಸಾಧಾರಣವಾಗಿ ನಿನ್ಗೆ ಇನ್ನೊಂದು ಹೇಳಿದ್ರೆ ನಗ್ತಾ ಕೂತ್ಕೊಂತ. ಯಾಕೆಂದ್ರೆ ನಿನ್ನ ಪ್ರಶ್ನೆನೇ ಬೇರೆ, ನನ್ನ ಕಾರ್ಯಕ್ರಮನೇ ಬೇರೆ. ಏನಂದ್ರೆ ಹೇಳ್ತೀನಿ ಕೇಳ್ಬಿಡು, ಅದು ಹೇಳ್ಬಿಡ್ತೀನಿ. ಕೆಲವು ಹುಚ್ಚು ಅನ್ಕೋಬೋದು, ಬಟ್ ರಿಯಲ್ ಫ್ಯಾಕ್ಟು. ಪಿತೃಗಳು ಏನು ಮಾಡ್ತಾರೆ, ಪ್ರೇತಾತ್ಮಗಳಾಗಿರ್ತಾರೆ ರಾಹು ಸಂಚಾರದಲ್ಲಿ ಅಂತ ಹೇಳ್ತಾರೆ. ಅಂದರೆ ಸತ್ತವರು ಈಗೆಲ್ಲ ಅನಾಥ ಶವಗಳು ಅಂತ ಹೇಳ್ತೀವಿ. ಸೊ ಮೈಸೂರು ರೋಡು, ಕನಕಪುರ ರೋಡು ಇದೆಲ್ಲ ಏನಂದರೆ ಆಕ್ಸಿಡೆಂಟ್ ಝೋನ್ಸ್ ಅಂತ ಕರಿತೀವಿ. ಸೊ ಏನು ಅಂದರೆ ಆ ಸಮಯಕ್ಕೆ ನಾನು ಗಾಡೀಲಿ ಹೋಗ್ತಾ ಇದ್ದೆ, ಯಾರೋ ತಳ್ದಂಗೆ ಆಯ್ತು ನನಗೆ. ಅಂದರೆ ಈ ಪ್ರೇತಗಳೇ ಕೂತ್ಕೊಂಡು ಕಾಲಾಡಿಸ್ತಿರ್ತವೆ. ಇವನು ಒಬ್ಬನೇ ಹೋದಾಗ ನೋಡೋ ರಾಹು ಬಡ್ದಂಗೆ ಈ ಸಮಯಕ್ಕೆ ಯಾವನೋ ಹೋಗ್ತಾನೆ. ಆಮೇಲೆ ಯಾರೋ ಕೆಲವರು ನನ್ನ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗೋಯ್ತು, ರಾತ್ರಿ ಈಗಲೇ ಹೊರಡ್ತೀನಿ, ಅವನು ಆಲ್ರೆಡಿ ಸತ್ತೋಗಿದ್ದಾನೆ, ಬೆಳಗ್ಗೆ ಹೋಗಿ ನೋಡು, ನೀನು ಈಗ ಹೋದ ತಕ್ಷಣ ಎದ್ದೇಳಲ್ಲ, ಬೆಳಗ್ಗೆ ಹೋಗ್ತಕ್ಕಂಥದ್ದು. ರಾತ್ರಿ ನೀನು ಪ್ರಯಾಣ ಮಾಡಿದ್ರೆ ಅವನ ಜೊತೆ ಆಹುತಿ ನಿನಗೂ ಆಗುತ್ತೆ ಅಂತ ಗರುಡ ಪುರಾಣ ಬರ್ತಿದ್ದೀನಿ, ನಾನು ಹೇಳೋದಲ್ಲ. ಸೊ ಇಂಥ ಒಂದು ಇನ್ಸಿಡೆನ್ಸಲ್ಲಿ ದಯವಿಟ್ಟು ಜಾಗೃತಿಯಾಗಿರ್ತಕ್ಕಂಥದ್ದು ಒಂದೆಲ್ಲ ನಾವು ಇನ್ಸ್ಟಿಕ್ಟಂಗೆ ಹೇಳ್ತಕ್ಕಂಥದ್ದು. ಆಮೇಲೆ ನೀನು ಕೋಇನ್ಸಿಡೆಂಟ್ ಒಂದೇ, ಪಾಪ ಕೋಇನ್ಸಿಡೆಂಟ್ ಅನ್ಕೊಳ್ಳಿ, ಅಥವಾ ಅಥವಾ ಗುರುಗಳು ಹೇಳಿದ್ದಕ್ಕೆ ಹಂಗಾಯ್ತಾ ಅಥವಾ ಏನಾಗುತ್ತೆ ಹೇಳ್ತಿದ್ದೀರಂತ. ಅದಕ್ಕೆ ಮೂರೂ ರೀತಿಯಲ್ಲಿ ನೀವು ಯಾರು ಬೇಕಾದ್ರೂ ಹೆಂಗಾದ್ರೂ ಅನ್ಕೊಂಡ್ರು ಸಹ ಜೋಪಾನ ಇರಿ, ಅಷ್ಟೇ ಎಚ್ಚರಿಕೆ ಇರಿ. ನಂದೇ ಆಗಿರ್ತಕ್ಕಂಥ ಭಾರತ, ನಂದೇ ಆಗಿರ್ತಕ್ಕಂಥ ಕರ್ನಾಟಕ, ನಮ್ಮವ್ರು ಚೆನ್ನಾಗಿರ್ಲಿ ಅನ್ನೋ ಉದ್ದೇಶದಲ್ಲಿ ನಾನು ಹೇಳ್ತೀನಿ ಹೊರತು ಅನ್ಯಥಾ ಯಾವ ಕಾಲಕ್ಕೂ ಇದೆಲ್ಲ ಯಾವುದೇ ಭೇದ ಭಾವಗಳಿಲ್ಲ ಅಥವಾ ಯಾವ ಕಾಲಕ್ಕೂ ಇದಿಲ್ಲ. ನೀವು ಮಾತ್ರ ಇದಕ್ಕೆಲ್ಲ ಜಾಗೃತಿಯಾಗಿ ಇವತ್ತು ನಾವು ಗ್ಯಾರಂಟಿ ಟಿವಿ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂದರೆ ನನಗೆ ಯಾವ ರೀತಿ ಹೆಸರು ಬರತಕ್ಕಂಥದ್ದು ಅಂತಲ್ಲ. ಆ ಆಗಿರತಕ್ಕಂಥ ಕೋಇನ್ಸಿಡೆಂಟ್ ನಿಮಗೆ ಮುಂದೆ ಯಾಕೆ ಹೇಳಿದ್ರೆ ಇದು ಸತ್ಯ ಅಂದಾಗ ನೀವು ಇವತ್ತು ನಮಗಿಂತ ದೊಡ್ಡದು, ನಾನು ಬರೀ ಒಂದು ಪಣ್ಣು ಸಸಿ, ನಮಗಿಂತ ದೊಡ್ಡದಾಗಿರ್ತಕ್ಕಂಥ ಮರಗಳು, ವೃಕ್ಷಗಳೇ ಇದೆ. ಸೊ ಅಂಥದ್ರಲ್ಲಿ ವೇದ ಬ್ರಹ್ಮಶ್ರೀ ವಿಶೇಷವಾಗಿರ್ತಕ್ಕಂಥ ಸಮಯದಲ್ಲಿ ಕೈವಾರ ತಾತಯ್ಯನವರು ಇದ್ದಾರೆ, ವೀರಬ್ರಹ್ಮಯ್ಯನವರು ಇದ್ದಾರೆ, ಅಥವಾ ವಿಶೇಷವಾಗಿರ್ತಕ್ಕಂಥ ನೀಲಜ್ಜಯನ ಅಂತ ಕೋಡಿಮಠದಲ್ಲಿರ್ತಕ್ಕಂಥ ಶಾಸ್ತ್ರಗಳು ತಾಳಗೆರಲ್ಲಿದೆ. ಸೊ ಇಂಥದ್ದೆಲ್ಲ ನಡೆದಾಗ ದಿಸ್ ವಿಲ್ ಹ್ಯಾಪನ್. ನೋಡೋ ಇನ್ನೊಂದು ತಮಾಷೆ ಏನು ಅಂದರೆ ನೆಕ್ಸ್ಟ್ ಇಯರ್ ಥರ್ಡ್ ವರ್ಲ್ಡ್ ವಿಲ್ ಬ್ರೇಕ್ ಔಟ್ ಅಂತ ಹೇಳಿದೆ. ಅಂದ್ರೆ ಇಟ್ ಸ್ಟಾರ್ಟ್ಸ್ ಒಂದೇ ದಿವಸ ಬ್ರೇಕ್ ಔಟ್ ಆಗಿ ಆಗಲ್ಲ. ಬ್ರಹ್ಮಾಂಡ ಗುರುಜಿ ಹೇಳಿದ್ದು ಬರೀ ಭಾರತಕ್ಕೆ ಸಂಬಂಧಪಟ್ಟಂತೆಲ್ಲ ವರ್ಲ್ಡ್ ಅಲ್ಲಿ ವರ್ಲ್ಡ್ ಪೂರ್ತಿ. ಎನಿವೆ ಥ್ಯಾಂಕ್ ಯು ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಟೈಮ್ ಅನ್ನ ಕೊಟ್ಟಿದ್ದಕ್ಕೆ. ನೋಡಿ, ಅಪಘಾತಗಳು ಬೇಕು ಅಂತಾಗಲ್ಲ. ಅಪಘಾತಗಳು ಅಂದ್ರೆ ಈ ಬಸ್ಸು ಕಾರು ಅಂತ ಹೇಳ್ತಲ್ಲ. ಆಕ್ಸಿಡೆಂಟ್ ಅಂದ್ರೆ ಈಗ ಇಲ್ಲಿ ತನಕ ಆಗಿದಂತಹ ಘರ್ಷಣೆ ಆಗಿರ್ಬೋದು, ಕಾಲು ತುಳಿತ, ಇವೆಲ್ಲವೂ ಕೂಡ ಆಕ್ಸಿಡೆಂಟ್ಗಳೇ. ಸೊ ಇದು ಬೇಕು ಅಂತಾಗಲ್ಲ. ಆದಷ್ಟು ರಾತ್ರಿ ಪ್ರಯಾಣವನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ಗುರುಜಿ ಹೇಳ್ತಾ ಇದ್ರು. ಆ್ಯಂಡ್ ಇದನ್ನ ನೀವು ನಂಬಲೇಬೇಕು ಅಂತಲೂ ಅಲ್ಲ, ಟೀಕೆ ಮಾಡಬೇಡಿ ಅಂತಲೂ ಅಲ್ಲ, ನಂಬುವಂಥವ್ರಿಗೆ ಈ ಕಾರ್ಯಕ್ರಮ ಅನುಕೂಲವಾಗಿರುತ್ತೆ ಅಂತ ನನ್ನ ನಂಬಿಕೆ.